ಇದ್ದು ಬರೀ ಹಿಂಸೆ, ಬೈಗುಳ, ಹೊಡೆತ, ಹಿಂಸಾಚಾರ ಇದನ್ನ ಸಹಿಸೋಕ್ ಆಗದೆ ಇರೋ ದೇವಿ ಅಲ್ಲಿಂದ ತನ್ನ ತವರ ಮನೆಗೆ ಹೋಗ್ತಾಳೆ. ಆ ತವರ ಮನೆಯಿಂದ ಸೀದಾ ಅವಳು ಹೋಗಿದ್ದು ಚಂಬಲ್ ಕಣಿವೆಗೆ. ಅಲ್ಲದೆ ಅಲ್ಲಿನ ಡಕಾಯಿತರೊಂದಿಗೆ ಕೂಲಿ ನಾಲಿ ಮಾಡ್ತಾ ತನ್ನ ಹೊಸದಾದ ಜೀವನವನ್ನ ಆರಂಭಿಸ್ತಾಳೆ. ಅಲ್ಲದೆ ಅದೇ ಗುಂಪಿನ ನಾಯಕನನ್ನ ಮದುವೆ ಆಗ್ತಾಳೆ. ಆದ್ರೆ ಆತ ಮೇಲ್ಜಾತಿಯವನಾಗಿರ್ತಾನೆ. ಇದೇ ಒಂದು ಕಾರಣಕ್ಕ ಅವ್ರ ಗುಂಪಿನ ಮೇಲೆ ಗುಂಡಿನ ಸುರಿಮಳೆ ಆಗ್ತತಿ. ಕೆಳಜಾತಿಯವಳು ಮೇಲ್ಜಾತಿಯವರನ್ನ ಮದುವೆ ಆದಳು ಅಂತ ಹೇಳಿ. ಇದೇ ಸಂದರ್ಭದೊಳಗೆ ಆಕೆ ಗಂಡನೂ ಸಾಯ್ತಾನೆ. ಪ್ರೆಸೆಂಟ್ ಒಳಗಿದ್ದ ನಾಯಕ ಗಂಡನನ್ನು ಕಳೆದುಕೊಂಡ ಪೂಲಂದೇವಿ ಒಬ್ಬಂಟಿ ಆಗ್ತಾಳೆ. ನಂತರ ಅದೇ ಗುಂಪಿನ ನಾಯಕಿ ಆಗ್ತಾಳೆ. ಚಂಬಲ್ ಕಣಿವೆಯ ಡಕಾಯಿತರ ನಾಯಕಿ ಆಗ್ತಾಳೆ. ಇಲ್ಲಿಗೆ ಅವಳಿಗೆ ಬರೋ ಕಷ್ಟಗಳು ಮುಗಿಯಂಗಿಲ್ಲ. ಈಗ ಮುಂದೆ ಬರೋ ಕಷ್ಟ ಅವಳ ಜೀವನದಲ್ಲಿ ಉತ್ತಮ ಆದ್ರೂ ತುಂಬಾ ಪರಿಣಾಮ ಬೀರ್ತದೆ. ಅದೇನಂದ್ರ ಬಾಬು ಬುಜ್ಜರ್ ಎಂಬ ಡಕಾಯಿತರ ನಾಯಕ ಅವಳನ್ನು ಅಪಹರಿಸ್ತಾನೆ. ಅಪಹರಿಸೋದು ಮಾತ್ರ ಅಲ್ಲ, 22 ಜನ ಸೇರಿ 23